ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತಿನ ಟಾಪಿಕಲ್ಲಿ ನಾನು ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತಂದರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಏನಾದರೂ ನಿಮಗೆ ಬಂದಿದ್ದರೆ ಇದ್ದರೆ, ಅಕಸ್ಮಾತ್ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ಲಿ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ತೋರಿಸ್ತಾ ಇದ್ದರೆ ಅದು ಏನು ನಾರ್ಮಲ್ಲ, ಇಲ್ಲ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಆ್ಯಂಡ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಅದು ಎಲ್ಲಿರುತ್ತೆ ಆ್ಯಂಡ್ ಏನಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಲೈಕ್ ಕೊಡೋಣ ಮರಿಬೇಡಿ, ಆ್ಯಂಡ್ ನಿಮ್ಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಮೊದಲಿಗೆ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಅಂದರೆ ಏನು ಅಂತ ನಿಮಗೆ ಹೇಳ್ತೀನಿ. ಈಗ ನಮ್ಮ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮೇಷನ್ ಆದಮೇಲೆ ನಿಮ್ಮ ಮಗು ಅನ್ನೋದು ಒಂದು 5th ಮಂತು, 7 ಮಂತು ಆ್ಯಂಡ್ ಲಾಸ್ಟ್ ಮಂತಲ್ಲಿ ನಿಮಗೆ ಆ್ಯಂಡ್ 3 ಮಂತ್ಸಲ್ಲಿ ನಿಮಗೆ ಒಂದು ಸ್ಕ್ಯಾನಿಂಗ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ಈ ಪ್ರೆಸೆಂಟೇಷನ್ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತೋರಿಸ್ತೀನಿ ಅದೆಲ್ಲಿರುತ್ತೆ ಅಂತ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಗೈಸ್, ನಿಮಗೆ ಈಗ ಮಗು ಬಂದು ಬ್ರೀಚ್ ಪೊಸಿಷನಲ್ಲಿದೆಯಾ, ಇಲ್ಲ ಸೆಫಾಲಿಕ್ ಪೊಸಿಷನಲ್ಲಿದೆಯಾ, ಇಲ್ಲ ಟ್ರಾನ್ಸ್ವರ್ಸ್ ಪೊಸಿಷನಲ್ಲಿ ಇದೆಯಾ ಅಂತ ಡಾಕ್ಟರು ನಿಮಗೆ ಅದನ್ನು ಚೆಕ್ ಮಾಡ್ತಾರೆ. 7 ಮಂತಲ್ಲಿ ಕೂಡ ನಿಮಗೆ ಚೆಕ್ ಮಾಡ್ತಾರೆ. ಆ್ಯಂಡ್ ಏನಂತ ಅಂದರೆ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಅಂದರೆ ನಿಮ್ಮ ಮಗುವಿನ ತಲೆ ಮೇಲಿದ್ದು ಕಾಲು ಕೆಳಗಡೆ ಇರುತ್ತೆ. ಟ್ರಾನ್ಸ್ವರ್ಸ್ ಪೊಸಿಷನ್ ಅಂತ ಅಂದರೆ ನಿಮ್ಮ ಮಗು ಫುಲ್ಲು ಈ ಥರ ಅಡ್ಡಡ್ಡ ಇರುತ್ತೆ. ಆ್ಯಂಡ್ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಅಂದರೆ ನಿಮ್ಮ ಮಗು ಹೆಡ್ ಬಂದು ಫುಲ್ಲು ಕೆಳಗಡೆ ಫಿಕ್ಸ್ ಆಗಿರುತ್ತೆ. ಅಂತಂದರೆ ನಿಮ್ಮ ಮಗು ಹೆಡ್ ಫುಲ್ ಡೌನಲ್ಲಿ ಇರುತ್ತೆ, ಕಾಲು ಮೇಲ್ಗಡೆ ಇರುತ್ತೆ, ಆ ಥರ. ಓಕೆನಾ? ಸೊ ಇವಾಗ ನಿಮಗೆ ಕನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ತೀನಿ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಅಂದರೆ ಏನು ಅಂತ. ಆ್ಯಂಡ್ ಇದರಿಂದ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ಕೇಳೋದಾದರೆ, ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದರೆ ತುಂಬಾ ಒಳ್ಳೆಯದು ಗಾಯ್ಸ್, ಸರಿನಾ? ಆ್ಯಂಡ್ ನಿಮಗೆ 7 ಮಂತಲ್ಲಿ ನಿಮಗೆ ಒಂದು ಸ್ಕ್ಯಾನಿಂಗ್ನ ಮಾಡ್ತಾರೆ. ಅದರಲ್ಲಿ ನಿಮಗೆ ಡಾಕ್ಟರು ಚೆಕ್ ಮಾಡ್ತಾರೆ ಯಾವ ಪ್ರೆಸೆಂಟೇಷನಲ್ಲಿದೆ ಅಂತ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ 37 ವೀಕ್ಸ್ ಆದಮೇಲೆ ನಿಮಗೆ ಯಾವಾಗ ಬೇಕಾದರೂ ನಿಮಗೆ ಡೆಲಿವರಿ ಅನ್ನೋದು ಆಗ್ಬೋದು ಅಲ್ವಾ? ಸೊ ಆ ಟೈಮಲ್ಲಿ ಡಾಕ್ಟರು ನಿಮಗೆ ಯಾವ ಪ್ರೆಸೆಂಟೇಷನಲ್ಲಿದೆ ಅಂತಂದರೆ, ಮಗು ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿ ಇದೆಯಾ, ಇಲ್ಲ ಅಂತಂದರೆ ಇನ್ನೂ ಬ್ರೀಚ್ ಪೊಸಿಷನಲ್ಲೇ ಇದೆಯಾ, ಅಂದರೆ ಇನ್ನೂ ತಲೆ ಮೇಲ್ಗಡೆನೇ ಇದೆಯಾ, ಇಲ್ಲ ಅಂತಂದರೆ ಮಗು ಹೆಡ್ ಬಂದು ಕೆಳಗಡೆ ಫಿಕ್ಸ್ ಆಗಿದೆಯಾ ಅನ್ನೋದನ್ನ ನಿಮಗೆ ಅಂತಂದರೆ ಲಾಸ್ಟಲ್ಲಿ 37 ವೀಕ್ಸಲ್ಲಿ ನಿಮಗೆ ಒಂದು ಸ್ಕ್ಯಾನಿಂಗ್ ಮುಖಾಂತರ ಅದನ್ನು ನಿಮಗೆ ಹೇಳ್ತಾರೆ. ಮಗು ತಲೆ ಕೆಳಗಡೆ ಬಂದಿದೆಯಾ ಆ್ಯಂಡ್ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ, ಅದ್ರ ಜೊತೆಗೆ ಮಗುವಿಂದು ಸುತ್ತ ನೀರಿರುತ್ತೆ ನೋಡಿ, ಆ ನೀರೆಲ್ಲ ಮಗುಗೆ ಕರೆಕ್ಟಾಗಿ ಇದೆಯಾ, ಹಾಗೆಯೇ ಮಗುವಿನ ಎದೆ ಬಡಿತ ಎಷ್ಟಿದೆ ಅದು ಕೂಡ ನಾರ್ಮಲ್ ಇದೆಯಾ, ಮಗುಗೇನಾದರೂ ಪ್ರಾಬ್ಲಮ್ ಇದೆಯಾ, ಎಲ್ಲನೂ ಕೂಡ ನಿಮಗೆ ಡಾಕ್ಟರು ತಿಳಿಸ್ಕೊಡ್ತಾರೆ. ಈ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಅನ್ನೋದು ಗಾಯ್ಸ್ ಬಂದರೆ ನಿಮಗೆ ಅಕಸ್ಮಾತ್ ತುಂಬಾ ಒಳ್ಳೆಯದು. ಯಾಕಂತ ಅಂದರೆ ಆ ಮಗುವಿನ ತಲೆ ಬಂದು ಕೆಳಗಡೆ ಫುಲ್ಲು ಡೌನಲ್ಲಿ ಫಿಕ್ಸ್ ಆಗುತ್ತೆ. ಆ ಡೌನಲ್ಲಿ ತಲೆ ಕೆಳಗಡೆ ಬಂದಾಗ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಮೆನ್ಷನ್ನ ಮಾಡ್ತಾರೆ. ಜೊತೆಗೆ ನಿಮ್ಮ ಡಾಕ್ಟರ್ ಕೂಡ ಹೇಳ್ತಾರೆ ಮಗು ತಲೆ ಕೆಳಗಡೆ ಬಂದಿದೆ, ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆ ನಿಮಗೆ ಅಂತ ಹೇಳ್ತಾರೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಇನ್ನು ಬ್ರೀಚ್ ಪ್ರೆಸೆಂಟೇಷನಲ್ಲೇ ಇರುತ್ತೆ. ಓಕೆನಾ? ಸೊ ಅಕಸ್ಮಾತ್ ಬ್ರೀಚ್ ಪ್ರೆಸೆಂಟೇಷನಲ್ಲೇ ಏನಾದರೂ ಇದ್ದರೆ ಡಾಕ್ಟರ್ ಅವಾಗಲೂ ಕೂಡ ಹೇಳ್ತಾರೆ ನಿಮ್ಮ ಮಗು ತಲೆ ಇನ್ನೂ ಕೆಳಗಡೆ ಬಂದಿಲ್ಲ, ಸೊ ನೋಡಬೇಕು ನಿಮ್ಗೆ ಮಗು ಕೆಳಗಡೆ ಬರುತ್ತಾ, ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆಯಾ ಅನ್ನೋದನ್ನ ಡಾಕ್ಟರು ನಿಮಗೆ ಹೇಳ್ತಾರೆ. ಅಕಸ್ಮಾತ್ ನಿಮಗೆ ಲಾಸ್ಟಲ್ಲೂ ಕೂಡ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಏನಾದರೂ ಇದ್ದರೆ ಮಗು ಫುಲ್ಲು ತಿರ್ಗೋದನ್ನು ಅಬ್ಸರ್ವ್ ಮಾಡ್ತಾರೆ ಡಾಕ್ಟ್ರು. ಅಕಸ್ಮಾತ್ ನಿಮಗೆ ಮಗು ತಲೆ ಅನ್ನೋದು ಫುಲ್ಲು ತಿರುಗಲಿಲ್ಲ, ತಲೆ ಅನ್ನೋದು ಫುಲ್ಲು ಡೌನ್ ಬರಲಿಲ್ಲ ಅಂತ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಡಾಕ್ಟರ್ ನಿಮಗೆ ಅದನ್ನು ಹೇಳ್ತಾರೆ, ಸರಿನಾ? ಸೊ ಇವಾಗ ಗೊತ್ತಾಯಿತು ಅಂತ ಅನಿಸುತ್ತೆ ನಿಮಗೆ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಅಂದರೆ ಏನು. ಆ್ಯಂಡ್ ನಮಗೆ ಅದರಿಂದ ಯಾವುದೇ ರೀತಿ ಗೈಸ್ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ. ತುಂಬಾ ಒಳ್ಳೆಯದು, ಯಾಕಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅದು ತುಂಬಾ ಒಳ್ಳೆಯದು, ಸರಿನಾ? ಸೊ ಬನ್ನಿ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಿಮಗೆ ಎಲ್ಲಿರುತ್ತೆ ಅದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಬ್ಯಾಕ್ ಕ್ಯಾಮ್ರಾದಿಂದ ನಿಮಗೆ ತೋರಿಸ್ತೀನಿ, ಆವಾಗ ಸರಿಯಾಗಿ ನಿಮಗೆ ಗೊತ್ತಾಗುತ್ತೆ. ಗೈಸ್ ನೋಡಿ, ಇದು ನಂದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನನಗೆ 35 ವೀಕ್ಸ್ 3 ಡೇಸಲ್ಲಿ ಈ ಸ್ಕ್ಯಾನಿಂಗ್ನ ಮಾಡಿದ್ದು. ಇದಾದಮೇಲೆ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ನ ಮಾಡಲಿಲ್ಲ ಅವರು, ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಬೇಗನೆ ಸ್ವಲ್ಪ ಹಾಸ್ಪಿಟಲೈಸ್ಡ್ ಆದೆ. ಸೊ ಹಾಗಾಗಿ ಯಾವುದೇ ರೀತಿ ಸ್ಕ್ಯಾನಿಂಗ್ನ ಮಾಡಿಲ್ಲ ನನಗೆ ಅವರು. ಸೊ ಗೈಸ್ ಇದರಲ್ಲಿ ಏನಂತ ಅಂದರೆ, ನಾನು ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸ್ಬೇಕಾದ್ರೆ ಇದನ್ನು ನಾನು ಹೇಳ್ತೀನಿ. ಯಾಕಂತಂದರೆ ಈ ವಿಡಿಯೋ ನೋಡಿರೋರು ಹೊಸೊಬ್ರು ಇರ್ತೀರಾ ಅಲ್ವಾ? ಅಕಸ್ಮಾತ್ ನನ್ನ ವಿಡಿಯೋನ ಎಲ್ಲರೂ ತುಂಬ ಜನ ಫಾಲೋ ಮಾಡೋರು ಇದ್ದರೆ ಅಕಸ್ಮಾತು ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಏನಿದೆ ಹೇಳಿದೆ ಹೇಳ್ತಾರಲ್ಲ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈ ವಿಡಿಯೋ ನೋಡೋರು ಹೊಸೊಬ್ರು ಇರೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಸೊ ಗೈಸ್ ಏನಂದರೆ ಇಲ್ಲಿ ನೋಡಿ,
ನೀವು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸು ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣ ಅದು ನಿಮ್ಮದೇನಾ ಅಂತ ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣವೇ ನಿಮ್ಮದು ನೇಮ್ ಕರೆಕ್ಟಾಗಿದೆಯಾ. ಈಗ ನಂದಿನಿ ಅಲ್ವಾ ನಂದು, ಈ ನಂದಿನಿ ಅನ್ನೋರೇ ಇನ್ನೊಬ್ರು ಇರ್ಬೋದು ಅಲ್ವಾ. ಸೊ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮಗೆ ಬರ್ಬೋದು, ಇಲ್ಲ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅವ್ರಿಗೆ ಹೋಗ್ಬೋದು. ಆ ರೀತಿ ಬೇರೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರದ್ದು ನಿಮಗೆ ಬರ್ಬೋದು. ಆ ಥರ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಥರ ತಪ್ಪನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣ ನಿಮ್ದಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದರೆ ಡಯಾಗ್ನೋಸ್ಟಿಕ್ ಸೆಂಟರ್ ಅವರು ನಿಮಗೆ ಚೆಕ್ ಮಾಡಿ ಕೊಟ್ಟಿರ್ತಾರೆ, ಬಟ್ ಅಂದರೂ ಕೂಡ ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ಕೊಳ್ಳೇಬೇಕಲ್ವಾ. ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನದೇ ಒಂದು ಸ್ಟೋರಿ ಇದೆ, ಅದನ್ನು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ ಗೈಸ್ ನೋಡಿ, ನೆಕ್ಸ್ಟ್ ನೇಮ್ ಆದಮೇಲೆ ನೀವು ನಿಮ್ಮದು ಏಜು, ಇಲ್ಲ ನಿಮ್ಮದು ಡಾಕ್ಟರ್ ಯಾರು ಅಂತಲೂ ಕೊಟ್ಟಿರ್ತಾರೆ. ಹಾಗೆಯೇ ನಿಮ್ಮದು ಎಂಡ್ ಡೆಲಿವರಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ನೀವು ಇದರಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ಅವರು, ಅಂದರೆ ನೀವು ಸ್ಕ್ಯಾನಿಂಗ್ ಮಾಡಿಸಿರ್ತೀರಲ್ಲ ಆ ಡೇಟಿದ್ದು. ಒಬ್ಬೊಬ್ಬರಿಗೆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ, ನನಗೆ ಈ ಸ್ಕ್ಯಾನಿಂಗ್ ಬಂದು 35 ವೀಕ್ಸ್ ಮತ್ತು 3 ಡೇಸಲ್ಲಿ ಮಾಡಿರೋದು ನನಗೆ ಈ ಸ್ಕ್ಯಾನಿಂಗ್ನ. ಸೊ ಇದರಲ್ಲಿ ಗಾಯ್ಸ್ ಏನಂತ ಅಂದರೆ ನೋಡಿ, ಫಸ್ಟು ಡಾಕ್ಟರು ಚೆಕ್ ಮಾಡೋದು ಏನಂತ ಅಂದರೆ ಇಲ್ಲಿದೆ ನೋಡಿ, ಪ್ರೆಸೆಂಟೇಷನ್. ಈ ಪ್ರೆಸೆಂಟೇಷನ್ ಅಂತಲೇ ನಿಮಗೆ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲೂ ಕೂಡ. ಆ ಪ್ರೆಸೆಂಟೇಷನಲ್ಲಿ ನಿಮಗೆ ಸೆಫಾಲಿಕ್ ಇದೆಯಾ, ಇಲ್ಲ ಟ್ರಾನ್ಸ್ಫರ್ಸ್ ಇದೆಯಾ, ಇಲ್ಲ ಬ್ರೀಚ್ ಪ್ರೆಸೆಂಟೇಷನ್ ಏನಾದರೂ ಇದೆಯಾ ಅಂತ ಡಾಕ್ಟರ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನು ನೋಡಿಕೊಂಡೇ ನಿಮ್ಮ ಡಾಕ್ಟರು ನಿಮ್ಮ ಮಗು ತಲೆ ಕೆಳಗಡೆಗೆ ಬಂದಿದೆಯಾ ಏನು ಅನ್ನೋದನ್ನ ಡಾಕ್ಟರ್ ನಿಮಗೆ ಹೇಳ್ತಾರೆ. ಇದಾದ್ಮೇಲಿಂದ ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಫೆಟಲ್ ಹಾರ್ಟ್ ರೇಟ್ ಕೂಡ ಡಾಕ್ಟರು ಚೆಕ್ ಮಾಡ್ತಾರೆ. ನಿಮಗೆ ಚೆಕ್ ಮಾಡಿಬಿಟ್ಟು ಹಾರ್ಟ್ ರೇಟ್ ಎಲ್ಲ ಕರೆಕ್ಟಾಗಿದೆಯಾ, ಇದನ್ನು ಕೂಡ ಮೇಯ್ನಾಗಿ ಗಾಯ್ಸ್ ನಿಮ್ಮದು ಚೆಕ್ ಮಾಡೋದು ಏನಂತಂದರೆ ಹಾರ್ಟ್ ರೇಟ್ ಅಂತೂ ಪಕ್ಕ ನಿಮಗೆ ಕಂಪಲ್ಸರಿ ಅವರು ನೋಡ್ತಾರೆ. ಅದಾದಮೇಲಿಂದ ನಿಮಗೆ ಅಮ್ನಾಟಿಕ್ ಫ್ಲೂಯಿಡ್ ಇದು ಕೂಡ ಅಂತಂದರೆ ಮಗುವಿನ ಸುತ್ತ ನೀರಿರುತ್ತಲ್ಲ ಅದು ನಿಮಗೆ ಕರೆಕ್ಟಾಗಿ ನಾರ್ಮಲ್ ಇದೆಯಾ ಅನ್ನೋದು ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಮೂರನ್ನ ತುಂಬ ಮೇಯ್ನಾಗಿ ಮೆನ್ಷನ್ ಮಾಡಿಬಿಟ್ಟು ನಿಮಗೆ ಈ ಥರ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆಯಾ, ಪ್ರೆಸೆಂಟೇಷನ್ ಕರೆಕ್ಟಾಗಿದೆಯಾ, ಆ್ಯಂಡ್ ಅಮ್ನಾಟಿಕ್ ಫ್ಲೂಯಿಡ್ ಕರೆಕ್ಟಾಗಿದೆಯಾ, ಆ್ಯಂಡ್ ಹಾರ್ಟ್ ರೇಟ್ ಕರೆಕ್ಟಾಗಿದೆಯಾ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟೆ ಗಾಯ್ಸ್ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಏನು ಅಂತ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ನಂದು ನೋಡಿ, ಫೈನಲ್ ಆಗಿ ನಂದು ಕೂಡ ಸೆಫಾಲಿಕ್ ಪ್ರೆಸೆಂಟೇಷನ್ ಇತ್ತು, ಬಟ್ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ನಾರ್ಮಲ್ ಡೆಲಿವರಿ ಅವರು ಮಾಡಲಿಲ್ಲ. ಅಂದರೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ನನಗೆ C-ಸೆಕ್ಷನ್ನೇ ಮಾಡಿದ್ರು. ಸೊ ಗಾಯ್ಸ್, ಇದರಲ್ಲಿ BPD, HC, AC, FL ಇದೆಲ್ಲ ಕೊಟ್ಟಿದ್ದಾರಲ್ಲ, ಇದೆಲ್ಲ ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಂದು ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಹಾಗೆಯೇ NT ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಎಲ್ಲನೂ ಕೂಡ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನು ನಾನು ಅಂದರೆ ಗ್ರೋತ್ ಸ್ಕ್ಯಾನಿಂಗು ಇದನ್ನೆಲ್ಲ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡದೇ ಇರೋರು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬಾ ಪ್ರೆಗ್ನೆನ್ಸಿ ವೀಡಿಯೋಸ್ ಕೂಡ ಹಾಕಿದ್ದೀನಿ, ಅದನ್ನು ಒಂದ್ಸಲ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದರೆ ನಿಮಗೆ ಹಾಕಿರ್ತೀನಿ. ಆ್ಯಂಡ್ ನೋಡಿ, ಇದರಲ್ಲಿ ನನ್ನ ಮಗುವಿನ ವೆಯ್ಟ್ ಬಂದು 2 kg 432 grams ± 355 grams ಅಂತಂದರೆ ಈ 35 ವೀಕ್ಸಿಗೆ ನನ್ನ ಮಗುವಿನ ವೆಯ್ಟ್ ಬಂದು ನಾರ್ಮಲ್ ಆಗೇ ಇತ್ತು. ಸೊ ಗೈಸ್, ನೋಡಿದ್ರಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ಎಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿರ್ತಾರೆ ಅಂತ ತೋರಿಸ್ದೆ. ಪ್ರೆಸೆಂಟೇಷನ್ ಅಂತ ಇರುತ್ತೆ ನೋಡಿ, ಅದರಲ್ಲಿ ನಿಮಗೆ ಯಾವ ಪ್ರೆಸೆಂಟೇಷನಲ್ಲಿ ನಿಮ್ಮ ಮಗು ಇದೆ, ಯಾವ ಪೊಸಿಷನ್ಲಿದೆ ಅಂತ ತೋರಿಸ್ತಾರೆ, ಅಂದರೆ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಸೊ ಗೈಸ್, ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಏನಕ್ಕೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಮ್ಮ ಕೈಲಿ ಕೊಟ್ಟಿದ ತಕ್ಷಣ ನಾವು ಚೆಕ್ ಮಾಡಬೇಕು ಅಂದರೆ ನಂದು ಕೂಡ ಹಾಗೆ ಆಗಿತ್ತು. ಅಂದರೆ ನಂದಿದು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆ ಥರ ಆಗಿರಲಿಲ್ಲ. ನಾನು ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ರೇನ ಮಾಡಿಸಿದ್ವಿ. ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಎಕ್ಸ್ರೇನ ಮಾಡಿಸಿದಾಗ ಅದು ನಂದು ಬೇರೆಯವ್ರದ್ದು ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು. ಸೊ ನಾನೇನು ಮಾಡಿದೆ ಅಂತಂದರೆ ನೋಡ್ಕೊಂಡಿರಲಿಲ್ಲ, ಅದನ್ನು ನೋಡ್ಕೊಳ್ದೇ ಡಾಕ್ಟರ್ಗೆ ತೊಗೊಂಡೋಗಿ ತೋರಿಸ್ದೆ. ಡಾಕ್ಟರ್ ನಿಮ್ದೆಲ್ಲ ಇದು, ನೀವು ಒಂದ್ಸಲ ನೋಡ್ಕೊಳ್ಬೇಕಲ್ವಾ, ಚೆಕ್ ಮಾಡ್ಕೊಳ್ಬೇಕಲ್ವಾ ಅಂತ ಹೇಳಿದ್ರು. ಆಮೇಲೆ ನಾನು ಮತ್ತೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಡಾಕ್ಟ್ರಿಗೆ ತೋರಿಸೋ ವರ್ಷದಲ್ಲಿ ಸ್ವಲ್ಪ ಲೇಟ್ ಕೂಡ ಆಯಿತು. ಹಾಗಾಗಿ ನಾನು ಅವತ್ತಿಂದ ಯಾವುದೇ ಸ್ಕ್ಯಾನಿಂಗ್ ಮಾಡಿಸಿದ್ರು ಅಂತಂದರೆ ಪ್ರೆಗ್ನೆನ್ಸಿ ಇದೆ ಅಂತ ಅಲ್ಲ, ಯಾವುದೇ ರೀತಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಅಷ್ಟೇ, ಎಕ್ಸ್ರೇ ಮಾಡಿಸಿದ್ರು ಅಷ್ಟೇ, ಆ್ಯಂಡ್ ಬ್ಲಡ್ ಚೆಕ್ ಮಾಡಿಸಿದ್ರು ಅಷ್ಟೇ, ಯಾವುದೇ ರೀತಿ ಟೆಸ್ಟ್ ಮಾಡಿಸಿದ್ರು ಅಷ್ಟೇ, ನಂದಲ್ವಾ ಅಂತ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಒಂದ್ಸಲ ಚೆಕ್ ಮಾಡಿಬಿಟ್ಟೆ ನಾನು ಡಾಕ್ಟರ್ಗೆ ತೋರಿಸೋದು. ಸೊ ನೀವು ಕೂಡ ಆ ಥರ ತಪ್ಪನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದ್ಸಲ ನೀವು ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣವೇ ಆ ಥರ ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಬೆಸ್ಟು. ಓಕೆನಾ. ಸೊ ಗೈಸ್,
ಈಗ ನೋಡಿದ್ರಲ್ಲ, ಈಗ ಯಾವ ರೀತಿ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಇದ್ದರೆ ನಿಮಗೆ ಈ ಥರ ಒಂದು ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಸರಿನಾ. ಸೊ ಗೈಸ್, ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ತುಂಬ ವೆಯ್ಟ್ ಎಲ್ಲ ಎತ್ತಲಿಕ್ಕಂತೂ ಹೋಗಬೇಡಿ ಆ ಟೈಮಲ್ಲಿ, ಸರಿನಾ. ಈಗ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಕೆಲಸನ ಮಾಡಿಸ್ತಾರೆ, ಸರಿನಾ. ಸೊ ಕೆಲಸ ಮಾಡಿ ಬೇಡ ಅನ್ನಲ್ಲ, ಬಟ್ ತುಂಬ ಜಾಸ್ತಿ ವೆಯ್ಟ್ ಏನಾದರೂ ನೀವು ಎತ್ತಲಿಕ್ಕೆ ಹೋದರೆ ನಿಮ್ಮ ಮಗು ತಲೆ ಕೆಳಗಡೆ ಬಂದಿರುತ್ತೆ ಅಲ್ವಾ, ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ, ಸರಿನಾ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ತುಂಬ ವೆಯ್ಟ್ ಎಲ್ಲ ಎತ್ತಕ್ಕೆ ಹೋಗಬೇಡಿ. ನೀವು ಬಗ್ಬಿಟ್ಟು ಕೆಲಸ ಎಲ್ಲ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಬಟ್ ವೆಯ್ಟ್ ಮಾತ್ರ ಎತ್ತಲಿಕ್ಕಂತೂ ಹೋಗಬೇಡಿ. ಅದಾದಮೇಲೆ ಗೈಸ್, ಇನ್ನೊಂದು ಏನಪ್ಪ ಅಂತಂದರೆ ಆರಾಮಾಗಿ ಊಟ ತಿಂಡಿನ ಚೆನ್ನಾಗಿ ಮಾಡಿ. ಯಾಕಂತಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ, ಪ್ರೆಸೆಂಟೇಷನಲ್ಲಿ ನೀವು ನೋಡ್ಕೊಂಡಿರ್ತೀರ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ. ಸೊ ನನಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಅಂದಾಗ ನಿಮಗೆ ಊಟ ನೀವು ಯಾವ ರೀತಿ ತಿಂತೀರಾ ಆ ರೀತಿ ಸ್ಟ್ರೆಂತ್, ಈಗ ನಿಮಗೆ ಒಂದು ಮಗುನ ಇರಬೇಕು ಅಂತ ಅಂದರೆ ನಿಮಗೆ ಸ್ಟ್ರೆಂತ್ ಅನ್ನೋದು ತುಂಬಾ ಬೇಕು ಅಲ್ವಾ. ಸೊ ಹಾಗಾಗಿ ಸ್ಟ್ರೆಂತ್ ಜಾಸ್ತಿ ಆಗುವಂಥ ಫುಡ್ಗಳನ್ನ ನೀವು ತೊಗೊಳ್ಬೇಕಾಗತ್ತೆ. ಯಾವುದ್ಯಾವುದಪ್ಪ ನಿಮಗೆ ಸ್ಟ್ರೆಂತ್ ಜಾಸ್ತಿ ಕೊಡುವಂಥ ಫುಡ್ಡು, ಅಂದರೆ ನಾರ್ಮಲ್ ಡೆಲಿವರಿಗೆ ಸ್ಟ್ರೆಂತ್ ಬೇಕು ಅಂತಂದರೆ ನೀವು ಯಾವ್ಯಾವ ರೀತಿ ಫುಡ್ನ ತೊಗೊಳ್ಬೇಕು ಅನ್ನೋದು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಫುಡ್ಸ್ ಎಲ್ಲ ನೀವು ತೊಗೊಂಡು ನೀವು ಇದರಲ್ಲೂ ಕೂಡ ಸ್ವಲ್ಪ ಸಿಂಪಲ್ಲಾಗಿ ನಿಮಗೆ ಹೇಳ್ತೀನಿ. ಆದಷ್ಟು ನೀವು ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ನಿ, ಸರಿನಾ. ಆ ಡ್ರೈ ಫ್ರೂಟ್ಸ್ನ ನೀವು ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಮಗುವಿನ ಅಂದರೆ ನಿಮಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ, ಹಾಗೆಯೇ ನಿಮ್ಮ ಮಗುವಿನ ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಈ ನಟ್ಸ್ಗಳು ಅದನ್ನೆಲ್ಲ ಅಂದರೆ ಡ್ರೈ ಫ್ರೂಟ್ಸ್ಗಳೆಲ್ಲನೂ ಮಿಸ್ ಮಾಡ್ದೇ ತಿನ್ನಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್, ನೀವು ವಿಟಮಿನ್ ಸಿ ಜಾಸ್ತಿ ಇರೋ ಫ್ರೂಟ್ಸ್ಗಳನ್ನ ತೊಗೊಳ್ಳಿ ಆರಾಮಾಗಿ. ಈಗಂತ ಏನಂತ ಅಂದರೆ ಬ್ಲಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಆ ಟೈಮಲ್ಲಿ ಅಲ್ವಾ, ತುಂಬ ಬ್ಲಡ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಆ ಟೈಮಲ್ಲಿ ನಿಮಗೆ ಎನರ್ಜಿ ಬೇಕು, ಬ್ಲಡ್ ಲೆವೆಲ್ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಆದಷ್ಟು ದಾಳಿಂಬೆ ತಿನ್ನೋದಾಗಿರಬಹುದು, ಬೀಟ್ರೋಟ್ನ ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರಬಹುದು, ಈ ಥರ ಎಲ್ಲ ಮಾಡಿ, ಸರಿನಾ. ಇದ್ರ ಜೊತೆಗೆ ನಿಮಗೆ ಇದು ಆರೆಂಜು, ಓಕೆನಾ, ಆರೆಂಜು ಮತ್ತು ಒಂದು ಏಲಕ್ಕಿ ಬಾಳೆಹಣ್ಣು, ಅದನ್ನೆಲ್ಲ ನೀವು ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಚಿಕ್ಕದು ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೂಡ ತೊಗೊಳ್ಳಿ. ಅದರಲ್ಲೆಲ್ಲ ನಿಮಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ನೀವು ಯಾವ್ಯಾವ ರೀತಿ ಹಣ್ಣನ್ನು ತೊಗೊಳ್ಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಚೆನ್ನಾಗಿ ಆಗಿ ನಿಮ್ಮ ಮಗು ಒಂದು ಬುದ್ಧಿವಂತ ಮಗು ಆಗಬೇಕು ಆ್ಯಂಡ್ ಶಕ್ತಿಶಾಲಿ ಮಗು ಆಗಬೇಕು ಅಂತಂದರೆ ಯಾವ ರೀತಿ ನೀವು ಫ್ರೂಟ್ಸ್ಗಳನ್ನ ತೊಗೊಳ್ಬೇಕು. ಆ್ಯಂಡ್ ನಾನು ಕೂಡ ಅದನ್ನು ಫಾಲೋ ಮಾಡ್ತಿದ್ದೆ, ಹಾಗಾಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನಿಮಗೆ ಲಿಂಕನ್ನು ಹಾಕ್ತೀನಿ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಫುಡ್ನ ನೀವು ತಿನ್ನೋದ್ರಿಂದ. ಇದ್ರ ಜೊತೆಗೆ ಗಾಯ್ಸ್, ನೀವು ನಾನ್ ವೆಜ್ ಆಗಿರೋರಾದರೆ ಡೈಲಿ ಒಂದೊಂದು ಎಗ್ನ ತೊಗೊಳ್ಳಿ. ಒಳಗಡೆ ಎಗ್ ಎಲ್ಲೋ ಬರುತ್ತಲ್ಲ ಅದನ್ನು ತೊಗೊಳ್ಬೇಡಿ, ಯಾಕಂದರೆ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದು ತುಂಬಾ ಒಳ್ಳೆಯದು, ಬಟ್ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಿಮ್ಮ ಬಾಡಿ ಮೇಲೆ ಡಿಪೆಂಡು, ನೀವು ನೋಡಿಬಿಟ್ಟು ತೊಗೊಳ್ಳಿ. ಇಲ್ಲ ಎಗ್ ವೈಟ್ನ ನೀವು ಡೈಲಿ ತಿಂದರೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನೀವು ಫಿಶ್ ತಿನ್ನೋದಾಗಿರಬಹುದು. ಈ ಸೀ ಫಿಶ್ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ, ಲೇಕ್ ಫಿಶ್ ಬರುತ್ತಲ್ಲ ಅದನ್ನು ತಗೊಳ್ಳಿ. ಸೀ ಫಿಶಲ್ಲೆಲ್ಲ ಸ್ವಲ್ಪ ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಒಳ್ಳೆಯದಲ್ಲ. ಸೊ ಇನ್ನು ಚಿಕನ್ನು, ಮಟನ್ ಆಗಿರಬಹುದು ಎಲ್ಲನೂ ನೀವು ಚೆನ್ನಾಗಿ ತಿನ್ಬೋದು ಗಾಯ್ಸ್. ಅದೆಲ್ಲ ತಿನ್ನೋದ್ರಿಂದ ನಿಮಗೆ ನಿಮ್ಮ ಬಾಡಿಗೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ಅದ್ರ ಜೊತೆಗೆ ನಿಮಗೆ ಬ್ಲಡ್ ಕೂಡ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ, ಸರಿನಾ. ಸೊ ಅದ್ರ ಜೊತೆಗೆ ನೀವೇನಾದ್ರು ವೆಜಿಟೇರಿಯನ್ ಆಗಿದ್ದರೆ ನೀವು ಸ್ವಲ್ಪ ತುಪ್ಪ ತಿನ್ನೋದಾಗಿರಬಹುದು. ಅದರ ಜೊತೆಗೆ ಸ್ವಲ್ಪ ಆದಷ್ಟು ಸೊಪ್ಪು ತರಕಾರಿಗಳನ್ನ ತೊಗೊಳ್ಳಿ. ಆದಷ್ಟು ಎಷ್ಟು ನೀವು ಸೊಪ್ಪು ತರಕಾರಿಗಳನ್ನ ತಿಂತೀರಾ ಅಷ್ಟೇ ತುಂಬಾ ಒಳ್ಳೆಯದು. ನೀವು ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಏನಾದರೂ ನಿಮಗೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಬಾಡಿ ಅನ್ನೋದು ತುಂಬಾ ಅಂತಂದರೆ ಈಗ ನಮ್ಮ ಬಾಡಿ ಎಷ್ಟು ಹೀಟ್ ಇರುತ್ತೋ ಅದಕ್ಕಿಂತ ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಗಾಯ್ಸ್ ನಮ್ಮ ಬಾಡಿ ಇನ್ನೂ ಹೆವಿ ಹೀಟ್ ಆಗಿಬಿಡುತ್ತೆ. ನನಗೂ ಅಷ್ಟೇ ಚೆಸ್ಟ್ ಹತ್ರ ಫುಲ್ಲು ಕೆಳಗಡೆ ಯಾವಾಗಲೂ ಸುಡ್ತಾಯಿತ್ತು ನನಗೆ, ಅಷ್ಟು ಹೀಟು. ಎಷ್ಟು ಕಂಟ್ರೋಲ್ ಮಾಡಿದ್ರು ನಂಗೆ ಆಗ್ತಾಯಿರಲಿಲ್ಲ. ನಾನು ಕೈಯೆಣ್ಣೆ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ನತ್ತಿಗೆ ಹಾಕ್ಕೊಂಡ್ರು ಕೂಡ ನನಗೆ ಹೀಟ್ ಕಂಟ್ರೋಲ್ ಆಗ್ತಾಯಿಲ್ಲ. ಡೈಲಿ ನನಗೆ ಮಜ್ಜಿಗೆ ಮೊಸರೆಲ್ಲ ಇಡಿಸ್ತಾ ಇರಲಿಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಡ್ತಿತ್ತು ಆವಾಗ ಪ್ರೆಗ್ನೆನ್ಸಿಗಿಂತ ಮುಂಚೆ. ಪ್ರೆಗ್ನೆಂಟಲ್ಲಿ ಗಾಯ್ಸ್ ನಾನು 4 ಗ್ಲಾಸು, ಒಂದು ದಿನಕ್ಕೆ 4 ಗ್ಲಾಸ್ ಮಜ್ಜಿಗೆನ ತೊಗೊಳ್ತಾ ಇದ್ದೆ. ಅಷ್ಟು ಹೀಟು ನನ್ನ ಬಾಡಿ, ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಹೀಟ್ ಆಗುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಸಮಸ್ಯೆ ಬರೋದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಾರಿನಾಂಶ ಇರುವಂಥ ಫುಡ್ನ ನೀವು ತೊಗೊಳ್ಬೇಕು. ಅಂತಂದರೆ ಸೊಪ್ಪು ತರಕಾರಿಗಳು, ಸೊಪ್ಪನ್ನ ಆದಷ್ಟು ತಿನ್ನಿ, ನೀವು ಕಾನ್ಸ್ಟಿಪೇಷನ್ ಸಮಸ್ಯೆ ಬರೋದಿಲ್ಲ, ಸರಿನಾ. ಸೊ ಈ ರೀತಿ ಫುಡ್ಗಳನ್ನ ನೀವು ತಿನ್ಕೊಂಡು ಬಂದರೆ ನಿಮಗೆ ಬ್ಲಡ್ ಕೂಡ ಆ ಟೈಮಲ್ಲಿ ಇನ್ಕ್ರಿಮೆಂಟ್ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಸರಿನಾ. ಇದ್ರ ಜೊತೆಗೆ ಗಾಯ್ಸ್ ನೀವು
ನಿಮ್ಮ ಮಗು ಬಟ್ಟೆಗಳು, ಯಾಕಂದರೆ ಆ ಟೈಮಲ್ಲಿ ನಿಮಗೆ ಯಾವ ಟೈಮಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಮಗು ತಲೆ ಕೆಳಗಡೆ ಬಂದುಬಿಟ್ರೆ ನಿಮ್ಗೆ ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಬಂದು ನೀವು ಅಂದರೆ ಬಟ್ಟೆಗಳು, ನಿಮ್ಮ ಬಟ್ಟೆಗಳಾಗಿರಬಹುದು, ಮಗುವಿಗೆ ಏನೇನು ಬೇಕು ಸಾಕ್ಸ್ ಆಗಿರಬಹುದು, ಇಲ್ಲಾಂದರೆ ಸ್ವೆಟರ್ಸ್ ಆಗಿರ್ಬೋದು, ನಿಮಗೆ ಸ್ವೆಟರ್ಸು ಮತ್ತು ಎಕ್ಸ್ಟ್ರಾ ಪ್ಯಾಡ್ಸ್ಗಳು ಅವೆಲ್ಲ ತೊಗೊಂಡು ನೀವು ಎತ್ತಿಟ್ಕೊಳ್ಳಿ. ಬೆಡ್ಶೀಟ್ಗಳು ಎಲ್ಲ ಕೂಡ ನೀವು ಮೊದಲೇ ಪ್ಯಾಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ಸರಿನಾ. ನಿಮ್ಮ ಮಗು ತಲೆ ಕೆಳಗಡೆ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ನೀವು ಪ್ಯಾಕ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಆ ಥರ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ಳಿ. ಆದಷ್ಟು ಬಿಸಿನೀರನ್ನ ತೊಗೊಳ್ಳಿ, ಅಂತಂದರೆ ತುಂಬ ಬಿಸಿ ಸುಡೋದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ನಾವು ಬಿಸಿನೀರು ಕುಡಿದ್ರೆ ನಮ್ಮ ಒಳಗಡೆ ಇರೋ ಮಗುಗೆ ಸುಡುತ್ತೆ ಅಂತ ಹೇಳ್ತಾರೆ, ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ ಅದು. ಸೊ ಆದಷ್ಟು ನೀವು ಕಾಯಿಸಿ ಆರಿಸಿದ ಅಂತಂದರೆ ತುಂಬ ಬೆಚ್ಚಗಿರಬೇಕು ಆ ಥರ ನೀರನ್ನ ತೊಗೊಳ್ಳಿ. ಆ ಥರ ನೀರನ್ನ ನೀವು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ, ಸರಿನಾ. ನಾನು ಕೂಡ ಅಷ್ಟೇ, ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆಯಿಂದನೂ ನಾನು ಹಾಟ್ ವಾಟರ್ನ ತೊಗೊಳ್ತಾ ಇದ್ದೀನಿ. ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಥರ ಯಾವುದು ಕೂಡ ನನಗೆ ಬೇಗ ಆಗೋದಿಲ್ಲ, ಯಾಕಂತಂದರೆ ಕಾಯಿಸಿ ಆರಿಸ್ಬಿಟ್ಟೆ ನಾನು ಕುಡಿಯೋದು. ಸ್ವಲ್ಪ ಬೆಚ್ಚು ಕುಡಿತೀನಿ, ಅಕಸ್ಮಾತ್ ಏನಾದರೂ ಅಂದರೆ ಕೋಲ್ಡ್ ಗಿಲ್ಡ್ ಆ ಥರ ಆಗ್ತಿದೆ ಅಂತ ಗೊತ್ತಾಗುತ್ತಲ್ವ, ಆಗ ಸ್ವಲ್ಪ ಬಿಸಿನ ಕುಡಿತೀನಿ. ಸೊ ಹಾಗಾಗಿ ನೀವು ಎಷ್ಟು ಬಿಸಿನೀರನ್ನ ಅಂದರೆ ಕಾಯಿಸಿ ಆರಿಸಿದ ನೀರನ್ನ ಕುಡಿತೀರಾ ಅಷ್ಟೇ ನಿಮಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಅಮ್ನಾಯ್ಟಿಕ್ ಫ್ಲೂಯಿಡ್ ಕೂಡ ಒಬ್ಬೊಬ್ಬರಿಗೆ ಕಮ್ಮಿ ಆಗಿಬಿಡುತ್ತೆ, ನೀರು ಮಗುವಿನ ಸುತ್ತ ಇರೋ ನೀರೆಲ್ಲ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಿಮಗೆ ಡಾಕ್ಟರ್ಸ್ ಹೇಳ್ತಾರೆ ಜಾಸ್ತಿ ನೀರನ್ನ ಕುಡೀರಿ ಅಂತ ಹೇಳ್ತಾರೆ ಅಲ್ವಾ. ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಂದ ತಕ್ಷಣವೇ ನೀವು ಎಚ್ಚೆತ್ಕೊಂಡು ನಿಮ್ಗೆ ಏನೇನು ಬೇಕು ವೆಯ್ಟ್ ಎಲ್ಲ ಏನು ಎತ್ತಿದ್ದೇನೆ ಆ್ಯಂಡ್ ಹಾಸ್ಪಿಟ್ಲಿಗೆ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಾಗಿರ್ಬಹುದು ಆ್ಯಂಡ್ ಒಳ್ಳೊಳ್ಳೆ ಫುಡ್ಗಳನ್ನ ತೊಗೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು, ನಾರ್ಮಲ್ ಡೆಲಿವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಯಾರಿಗೂ ಕೂಡ ಪ್ರಾಬ್ಲಮ್ಸ್ ಆಗದೇ ದೇವರು ಎಲ್ಲರಿಗೂ ಒಂದು ಚೆನ್ನಾಗಿ ಅಂತ ಅಂದರೆ ಒಂದು ಹೆಲ್ತಿ ಬೇಬಿನ ಕೊಡಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಮಾಡ್ತೀನಿ, ಸರಿನಾ. ಹಾಗೆಯೇ ನಿಮಗೆ ಗೊತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.